ಅನುಕೂಲವಿರುವ ಸ್ಥಳಗಳಲ್ಲಿ ಹೋಗಿ ರಕ್ತದಾನ ಮಾಡಿ ಜೋಡಿಸಬೇಕಾಗಿ. ಓಕೆ, ನಮಸ್ತೆ ವೀಕ್ಷಕರೇ. ಈಗ ನಾನು ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿದ್ದೀನಿ. ಇಲ್ಲಿ ಇನ್ನೊಂದೇನಪ್ಪಾ ಅಂದ್ರೆ ಸಮಾಜಮುಖಿ ಕೆಲಸವನ್ನು ಸಮೇತ ಮಾಡ್ತಿದ್ದಾರೆ. ಕೇವಲ ಧಾರ್ಮಿಕ ಕೆಲಸ ಅಲ್ಲ, ಅದ್ರ ಜೊತೆ ಸಮಾಜಮುಖಿ ಕೆಲಸವನ್ನು ಮಾಡ್ತಿದ್ದಾರೆ. ಅದೇನಪ್ಪಾ ಅಂದ್ರೆ ಬ್ಲಡ್ ಡೊನೇಟ್ ಅಂದ್ರೆ ರಕ್ತದಾನವನ್ನ ಮಾಡ್ತಕ್ಕಂಥದ್ದು. ಯಾರಾದ್ರೂ ಎಮರ್ಜೆನ್ಸಿ ಆಕ್ಸಿಡೆಂಟ್ ಇರ್ಬೋದು, ತುರ್ತು ಚಿಕಿತ್ಸೆಗೋಸ್ಕರ ಇರ್ಬೋದು, ಅಥವಾ ಇನ್ಯಾವುದೋ ಒಂದು ಕಾಯಿಲೆ ಇರುತ್ತೆ, ಅಥವಾ ಬ್ಲಡ್ ತುಂಬಾ ವೀಕ್ ಇರ್ತಾರೆ, ಅಂತವರಿಗೆ ಬ್ಲಡ್ ನೋಡೋದಿಕ್ಕೆ ಎಲ್ಲರೂ ಹೇಳ್ತಾರೆ ಬ್ಲಡ್ ರಕ್ತ ಒಂದೇ ಅಲ್ವಾ, ಯಾರ ಮೈಯಲ್ಲಿ ನೋಡಿದ್ರು ಒಂದೇ ಕೆಂಪು ಕಾಣುತ್ತೆ ಬ್ಲಡ್ ಅಂತಾರೆ. ಬಟ್ ಅದರಲ್ಲೂ ವಿಧ ಇದೆ, ತುಂಬಾ ವಿಧಗಳಿದಾವೆ. ಒಬ್ಬರು ಬ್ಲಡ್ ಗೆ ಇನ್ನೊಬ್ರು ಆಪೋಸಿಟ್ ಆಗಿ ಹಾಕಿದ್ರೆ ಅವ್ರು ಇರೋದೇ ಇಲ್ಲ, ಅವ್ರ ಪ್ರಾಣಕ್ಕೆ ಕುತ್ತು ಬರುತ್ತೆ. ಸೊ ಎ ಪಾಸಿಟಿವ್ ಎ ಪಾಸಿಟಿವ್ನೇ, ಬಿ ನೆಗೆಟಿವ್ ಅಂದ್ರೆ ಬಿ ನೆಗೆಟಿವ್ನೇ, ಅದೇ ತರನೇ ಅದೇ ಆದಿಯ ರಕ್ತವನ್ನೇ ಹಾಕ್ಬೇಕಾಗುತ್ತೆ. ಸೊ ಇಲ್ಲೊಬ್ರು ಬಂದಿದ್ದಾರೆ ಈ ಕೊಪ್ಪಳ ಜಾತ್ರೆಯಲ್ಲಿ ರಕ್ತವನ್ನ ದಾನ ಮಾಡೋದಕ್ಕೆ. ಸರ್, ನಿಮ್ಮ ಹೆಸರು? ನಮಸ್ತೆ. ನಮ್ಮ ಹೆಸರು ಕೊಟ್ರೇಶ್ ಮಜ್ಜಿಗುಡ್ ಅಂತ ಹೇಳಿ, ಗದಗ ತಾಲೂಕು ಕರ್ಲಾಪುರದಿಂದ ಬರ್ತಾ ಇದೀವಿ. ಪ್ರತಿ ವರ್ಷ ಸುಮಾರು 40 ವರ್ಷಗಳಿಂದ ನಾವು ಜಾತ್ರೆಗೆ ಬರ್ತೇವೆ. ಪರಮ ಪೂಜ್ಯರು ಬಂದ ನಂತರ ದಾಸೋಹದ ಪರಿಕಲ್ಪನೆಯನ್ನೇ ಅವರು ಬದಲಾಯಿಸಿದ್ದಾರೆ. ಇಡೀ ನಾಡಿಗೆ ಕೊಪ್ಪಳ ಗವಿಮಠ ಅಂದ್ರೆ ದಾಸೋಹಕ್ಕೆ ಇನ್ನೊಂದು ಹೆಸರನ್ನು ಹಾಗೆ ಆಗಿದೆ. ಈಗ ಎಲ್ಲರೂ ಯಾವ್ದಾವ್ದೋ ರೀತಿಯ ಸೇವೆಯನ್ನ ಮಾಡ್ತಾರೆ. ನಾವು ಇಲ್ಲಿ ರಕ್ತ ಕೊಡುವುದರಿಂದ ನಮ್ಮ ದೇಹದಲ್ಲಿ ಹೊಸ ರಕ್ತ ಸಂಚಾರ ಪ್ರಾರಂಭವಾಗ್ತದೆ. ಹಾಗೆ 2-3 ಜನಕ್ಕೆ ಜೀವದಾನ ಮಾಡಿದ ಪುಣ್ಯವೂ ನಮಗೆ ಬರ್ತದೆ, ಮತ್ತೆ ಕೆಲವೊಬ್ಬರಿಗೆ ಪ್ರೇರೇಪಣೆಯೂ ಆಗ್ತದೆ. ಅಜ್ಜನ ಜಾತ್ರೆಯಲ್ಲಿ ನಾವು ಒಂದು ಸೇವೆ ಮಾಡಿದ ಸಾರ್ಥಕತೆ ಈ ರಕ್ತದಾನ ಮಾಡುವವರಿಗೂ ಬರ್ತದೆ. ಆ ಒಂದು ಭಾವನೆಯಿಂದ ನಾನು ಇಲ್ಲಿ ರಕ್ತದಾನ ಮಾಡ್ತಾ ಇದ್ದೀನಿ. ಇದು ಹೆಚ್ಚು ಹೆಚ್ಚು ಪ್ರಚಾರ ಆಗ್ಬೇಕು, ಹೆಚ್ಚು ಹೆಚ್ಚು ಜನ ರಕ್ತ ದಾನವನ್ನ ಮಾಡಬೇಕು. ಅದರ ಬಗ್ಗೆ ಇರ್ತಕ್ಕಂಥ ತಪ್ಪು ಕಲ್ಪನೆಗಳನ್ನ ಹೋಗಲಾಡಿಸಿಕೊಂಡು ರಕ್ತ ಕೊಡುವುದರಿಂದ ನಮ್ಮ ದೇಹದಲ್ಲಿ ಹೊಸ ರಕ್ತ ಉತ್ಪತ್ತಿ ಆಗುತ್ತೆ, 2-3 ಜೀವಗಳು ಬದುಕ್ತವೆ ಅನ್ನುವಂತ ತಿಳ್ಕೊಂಡು ಇದು ಇನ್ನೂ ಹೆಚ್ಚು ಪ್ರಚಾರ ಆಗ್ಬೇಕು. ಎಲ್ಲರೂ ರಕ್ತದಾನ ಮಾಡಬೇಕು ಅಂತ ಹೇಳ್ತಾರೆ. ಥ್ಯಾಂಕ್ ಯು. ನಮಸ್ತೆ ಅಮ್ಮ. ನಮಸ್ತೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಅರ್ಪಿತಾ. ನಾವು ಇಲ್ಲೇ ಗವಿಸಿದ್ದೇಶ್ವರ ಆಯುರ್ವೇದಿಕ್ ಕಾಲೇಜಲ್ಲಿ ಪ್ಯಾರಾಮೆಡಿಕಲ್ ಓದ್ತಾ ಇದ್ದೀವಿ ಸರ್. ಓಕೆ. ನಾವು ಓದ್ತಾ ಇರೋದು ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್. ಇಲ್ಲಿ ನಮ್ದು ಜಾತ್ರಾ ಡ್ಯೂಟಿ ಹಾಕಿದ್ದಾರೆ ಸರ್. ಎವ್ರಿ ಇಯರ್ ಡ್ಯೂಟಿ ಹಾಕ್ತಾರೆ ಸರ್. ಅದೇ ತರ ಈ ಇಯರ್ ನಮ್ ಬ್ಲಡ್ ಡೊನೇಷನ್ ಕ್ಯಾಂಪ್ ಅಲ್ಲಿ ಡ್ಯೂಟಿ ಹಾಕಿದ್ದಾರೆ ಸರ್. ಇಲ್ಲೆಲ್ಲ ಬರ್ತಾರ ಜನ, ಅದೆಲ್ಲ ಬ್ಲಡ್ ಕೊಡ್ತಾರಲ್ಲ, ಅದರೆಲ್ಲ ಪ್ರಿಕ್ ಮಾಡೋದು, ಸೀಲ್ ಮಾಡೋದು, ಆತರ ಎಲ್ಲ ಡ್ಯೂಟಿ ನಾವು ಕೆಲಸ ಮಾಡ್ತಾ ಇದೀವಿ ಸರ್. ಒಂದ್ ದಿನಕ್ಕೆ ಎಷ್ಟು ಜನ ಬ್ಲಡ್ ಕೊಡ್ತಾರಮ್ಮ ಮಿನಿಮಮ್? ಸರ್ ಇವಾಗ ಅಂತಂದ್ರೆ ಮೊದಲು ಸ್ಟಾರ್ಟಿಂಗ್ ರಶ್ ಇದ್ದಾಗ 100 ಈ ತರ ಆಗಿದೆ ಸರ್. ಇವಾಗ ಒಂದು 60 ಆಗುತ್ತೆ ಸರ್. 60 ಆಗುತ್ತೆ? ಹಾ ಸರ್, ಆಗುತ್ತೆ. ಓಕೆ. ಜನ ಸಪೋರ್ಟ್ ಮಾಡ್ತಿದಾರಲ್ಲ ಕೆಲವರು? ಹಾ ಸರ್, ಇಲ್ಲೆಲ್ಲರೂ ಸಪೋರ್ಟ್ ಮಾಡ್ತಾರೆ. ಎಲ್ಲರೂ ಅಜ್ಜನ್ ಜಾತ್ರೆಗೆ ಅಂತ ಬಂದಿರ್ತಲ್ಲ, ನಮ್ದು ಒಂದು ಸೇವೆ ಇರ್ಲಿ ಅಂತಂದ್ ಎಲ್ಲರೂ ಸಪೋರ್ಟ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಒಬ್ರು ಬ್ಲಡ್ ತಗೊಳೋದಕ್ಕೆ ಎಷ್ಟು ನಿಮಿಷ ಬೇಕಾಗುತ್ತೆ? ಜಸ್ಟ್ 15 ಮಿನಿಟ್ಸ್ ಸರ್. 5 ನಿಮಿಷ ಪ್ರಿಕ್ ಮಾಡೋದಕ್ಕೆ ಬೇಕಾಗುತ್ತೆ ಸರ್. ಒಂದು 10 ಮಿನಿಟ್ಸ್ ರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಸರ್. ಮೇಡಮ್, ಬ್ಲಡ್ ತೆಗೆದಾದ್ಮೇಲೆ ನೀವೇನಾದ್ರೂ ಜ್ಯೂಸ್ ಆ ತರದ್ ಕೊಡ್ತಾರೆ? ಹಾ ಸರ್, ಬ್ಲಡ್ ತೆಗೆದಾದ್ಮೇಲೆ ಅವ್ರಿಗೆ ಜಲ್ದಿ ಎನರ್ಜಿ ಬರಲಿ ಅಂತ ಒಂದು ಜ್ಯೂಸ್ ಮತ್ತೆ ಬಿಸ್ಕೆಟ್ ಡೊನೇಟ್ ಮಾಡ್ತೀವಿ ಸರ್ ನಾವು. ಓಕೆ, ಥ್ಯಾಂಕ್ ಯು ಅಮ್ಮ. ನಿಮ್ಮ ಯಾವ್ರಮ್ಮ? ನಮ್ದು ಲಿಂಗ್ಸೂರ್ ಹತ್ರ ಆನೆ ಹೊಸೂರು ಸರ್. ಆನೆ ಹೊಸೂರು. ರೆಡ್ಡಿ ಸರ್ ಬರ್ತಾರೆ. ನಮಸ್ತೆ. ಯಾವ ಊರಿಂದ ಬಂದಿದ್ದೀರಾ ನೀವು ಕೊಪ್ಪಳ ಜಾತ್ರೆಗೆ? ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಿಂದ ಬಂದಿದ್ದೀರಾ? ಓಕೆ. ಇಲ್ಲಿ ಬಂದು ನೀವು ಜಾತ್ರೆ ಮಾಡ್ಕೊಂಡು ಹಂಗೆ ಹೋಗ್ಬೋದಿತ್ತು, ಆದ್ರೆ ಇಲ್ಲಿ ಯಾಕೆ ಬ್ಲಡ್ ಕೊಡ್ಬೇಕು ಅಂತ ಬಂದಿರಾ? ಏನ್ ಉದ್ದೇಶ ನಿಮ್ದು? ನಮ್ದು ಒಳ್ಳೆ ಇನ್ನೊಬ್ರಿಗೆ ಉಪಯೋಗ ಆಗ್ತಂತ ಮಾಡ್ತಾರೆ. ಇನ್ನೊಬ್ರಿಗೆ ಉಪಯೋಗ ಆಗುತ್ತೆ, ಇನ್ನೊಬ್ರು ಜೀವ ಉಳಿಸಬಹುದು ಅಂತ ಒಂದು ಸಹಾಯ ಮಾಡ್ಬೇಕು ಅಂತ ಬಂದಿದ್ದೀರಾ? ಓಕೆ. ಹೌದು ಸರ್. ನಿಮ್ದು ಯಾವ ಬ್ಲಡ್ ಗ್ರೂಪ್ ಅಂತ ಏನಾದ್ರು ಗೊತ್ತಾ? ಎ ಗ್ರೂಪ್. ಎ ಪಾಸಿಟಿವ್ ನೆಗೆಟಿವ್? ಎ ಪಾಸಿಟಿವ್. ಎ ಪಾಸಿಟಿವ್. ಓಕೆ. ನೋಡ್ರಿ, ಎ ಪಾಸಿಟಿವ್ ಬ್ಲಡ್ ಗ್ರೂಪ್. ಸೊ ಇವರು ಬ್ಲಡ್ ಯಾವ ವ್ಯಕ್ತಿಗೆ ಯಾವ ಸಮಯದಲ್ಲಿ ದೊರಕುತ್ತೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದು ತುಂಬಾ ಉಪಯೋಗ ಆಗುತ್ತೆ, ಮತ್ತೆ ಇನ್ನೊಂದು ಜೀವವನ್ನ ಉಳಿಸುತ್ತೆ. ಇದು ಅತಿ ಮುಖ್ಯವಾಗಿ ಜೀವವನ್ನ ಉಳಿಸುವಂತಹ ಕೆಲಸ ಈ ಬ್ಲಡ್ ಅಂದ್ರೆ ಈ ರಕ್ತದಾನ ಮಾಡ್ತಕ್ಕಂಥದ್ದು. ದಾನಗಳಲ್ಲೇ ಅತಿ ಶ್ರೇಷ್ಠವಾದ ದಾನ. ಯಾರ್ಯಾರೋ ಅವ್ರವ್ರ ಸ್ಥಾನದಲ್ಲಿರೋರು ಅವ್ರವ್ರದೇ ಆದ ಹೇಳ್ತಾರೆ, ಬಟ್ ಆದ್ರೆ ಶ್ರೇಷ್ಠವಾದ ದಾನ ಅಂದ್ರೆ ಜೀವ ಉಳಿಸ್ತಕ್ಕಂತಹ ಈ ರಕ್ತದಾನ ಅತಿ ಶ್ರೇಷ್ಠವಾದ ದಾನ ಅಂತ ಹೇಳ್ಬೋದು. ಪ್ರತಿಯೊಬ್ರು ಇಲ್ಲಿ ಯಾರೇ ಬರ್ಲಿ ಕೊಪ್ಪಳ ಜಾತ್ರೆಯಲ್ಲಿ ಆದಷ್ಟು ಮ್ಯಾಕ್ಸಿಮಮ್ ಬ್ಲಡ್ ಕೊಡೋದಕ್ಕೆ ಟ್ರೈ ಮಾಡಿ. ಏನಾದ್ರೂ ಹಿಂದೆ ಯಾವ್ದಾದ್ರು ಜ್ವರ ಅಥವಾ ಕಾಯಿಲೆ ಅಥವಾ ಬ್ಲಡ್ ಕೊಟ್ಟಿದ್ರೆ ಹಿಂದೆ 3 ತಿಂಗಳು 6 ತಿಂಗಳು ಈಚೆ ಅವ್ರು ಯಾರು ಕೊಡಕ್ ಹೋಗ್ಬೇಡಿ. ಬೇರೆಯವರು ಕೊಡದೇ ಇರ್ತಕ್ಕಂಥವ್ರು ದಯವಿಟ್ಟು ಸಹಾಯ ಮನೋಭಾವದಿಂದ ಕೊಡಿ.
ಕಲೆಕ್ಟ್ ಮಾಡ್ತಾರೆ, ಬ್ಲಡ್ ಅನ್ನ ಕಲೆಕ್ಟ್ ಮಾಡ್ಕೊಂತಿದ್ದಾರೆ. ಆ ಗಾಡಿಯಲ್ಲಿ ಆ ವಾಹನದ ಒಳಗಡೆ ಇದ್ದೀನಿ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಶಾಖೆ ಕೊಪ್ಪಳ ಅಂತ ಇದೆ ಹಿಂದೆ ನೋಡ್ಬೋದು. ಅಲ್ಲಿ ಒಬ್ರು ಅಧಿಕಾರಿಗಳು ಅಂದ್ರೆ ಇಲ್ಲಿ ಇರ್ತಕ್ಕಂಥ ಒಬ್ರು ಸರ್ ಸಿಕ್ಕಿದ್ದಾರೆ. ಸೊ ಇವರು ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತಾರೆ. ಈ ಬ್ಲಡ್ ಅನ್ನ ಯಾವ ರೀತಿ ಕಲೆಕ್ಟ್ ಮಾಡ್ಕೊಬೇಕು, ಯಾರೆಲ್ಲ ಕೊಡಬೇಕು, ಯಾರೆಲ್ಲ ಕೊಡಬಾರ್ದು, ಮತ್ತೆ ಬ್ಲಡ್ ಕೊಡೋದ್ರಿಂದ ಏನೆಲ್ಲ ಅನುಕೂಲಗಳಿದಾವೆ ಅಂತ ಸರ್ ಹೇಳ್ತಾರೆ. ನಿಮಗೆ ಎಲ್ಲ ಮಾಹಿತಿಯನ್ನ ಕೊಡ್ತಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ನನ್ನ ಹೆಸರು ದೇವೇಂದ್ರ ಪೈಟ್ನಾಳ್ ಅಂತ ಹೇಳಿ. ನಾನು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ PRO ಆಗಿ ಸೇವೆ ಮಾಡ್ತಾ ಇದ್ದೀನಿ. ಸೊ ಏನಂತಂದ್ರೆ ಈ ಕೊಪ್ಪಳ ಜಾತ್ರೆ ಬಂತು ಅಂತಂದ್ರೆ ನಮ್ಮ ಈ ಕೊಪ್ಪಳ ಜಾತ್ರೆಗೆ ರಕ್ತದಾನಿಗಳಾಗಿರ್ಬೋದು ಅಥವಾ ಸೇವೆ ಮಾಡುವಂತ ಜನ, ಸಾರ್ವಜನಿಕರು, ಭಕ್ತಾದಿಗಳು, ಹಲವಾರು ಜನ ಅಜ್ಜವರ ಒಂದು ವಾಣಿಯನ್ನ ಕೇಳ್ಕೊಂಡು ಇಲ್ಲಿ ಸೇವೆ ಮಾಡೋದಕ್ಕೆ ಬರ್ತಾರೆ. ಆ ಸೇವೆಯ ಜೊತೆಗೆ ಇದು ಒಂದು ರಕ್ತದಾನದ ಸೇವೆಯನ್ನು ಕೂಡ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಸರ್, ಸುಮಾರು 2014ರಲ್ಲೇನೆ ಅಜ್ಜವರು ಒಂದು ಕರೆ ಕೊಟ್ಟಿದ್ರು ಭಕ್ತಾದಿಗಳಿಗೆ. ಏನು ಅಂತಂದ್ರೆ ಮನೆಗೊಬ್ಬ ರಕ್ತದಾನಿ ಅನ್ನೋ ಒಂದು ಸಂದೇಶವನ್ನ ಭಕ್ತರಿಗೆ ರವಾನಿಸಿದ್ರು. ಆ ಒಂದು ಮನೆಗೊಬ್ಬ ರಕ್ತದಾನಿಯ ಕನಸನ್ನ ನನಸು ಮಾಡುವಂತ ಚಿಂತನೆಯನ್ನ ಮಾಡಿದಂತ ಭಕ್ತಾದಿಗಳು ಅಜ್ಜವರ ಕೈ ಜೋಡಿಸಿ ಸರ್ ಸುಮಾರು ಇಲ್ಲಿವರೆಗೂ 10 ವರ್ಷಗಳ ಕಾಲ ಈ ನಿರಂತರ ರಕ್ತದಾನ ಶಿಬಿರ ನಡೀತಾ ಇದೆ. ಸೊ ಪ್ರತಿ ವರ್ಷ ಅವಾಗ ನಾವು 3 ದಿನ ಮಾಡ್ತಾ ಇದ್ವಿ. ಈಗ ಇದು ಕಂಟಿನ್ಯೂಸ್ ಆಗಿ ಜಾತ್ರೆ ಆರಂಭದ ದಿನದಿಂದ ಕೊನೆಯವರೆಗೂ, ಅಮಾವಾಸ್ಯವರೆಗೂ. ಎಷ್ಟು ದಿನ ನಡೆಯುತ್ತೆ ಸರ್? ಇದು 13 ದಿನ ನಡೆಯುತ್ತೆ. 13 ದಿನಗಳ ಕಾಲ ನಡೀತಕ್ಕಂಥ ಜಾತ್ರೆ ಇರುತ್ತೆ. ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಪ್ರಾರಂಭ ಆಗುತ್ತೆ? ಬೆಳಿಗ್ಗೆ ಅರ್ಲಿ 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಅಂತಂದ್ರೆ ನಾವೆಲ್ಲ ಪ್ರಿಪರೇಷನ್ ಎಲ್ಲ ಮಾಡ್ಕೋಬೇಕಾಗತ್ತೆ. ಆ ಒಂದು ಉದ್ದೇಶದಿಂದ ನಾವು 8 ಗಂಟೆಗೆಲ್ಲ ಬಂದು ಸಕಲ ಸಿದ್ಧತೆಯನ್ನ ಮಾಡ್ಕೋತೇವೆ. ಏನೇನು ನಮ್ಮ ಮಟೀರಿಯಲ್ಗಳು ಕಡಿಮೆ ಇದೆಯೋ, ಅದು ಯಾವುದೇ ಇದು ಇರುತ್ತೆ, ಅದೆಲ್ಲಾನು ರೆಡಿ ಮಾಡ್ಕೋತೀವಿ. ಆ ನಂತರ ಸಿಬ್ಬಂದಿಗಳೆಲ್ಲ ಬಂದು ಜಾಯ್ನ್ ಆಗ್ತಾರೆ. ಹಾಗೆ ರಕ್ತದಾನಿಗಳು ಕೂಡ, ಯಾಕಂದ್ರೆ ಮಹಾಪ್ರಸಾದ ಇಲ್ಲಿ ಬೆಳಿಗ್ಗೆನೆ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಅವಾಗ ರಕ್ತದಾನಿಗಳು ಬಂದು ಟಿಫನ್ ಮಾಡ್ಕೊಂಡು, ಕೆಲವರು ಟಿಫನ್ ಮಾಡದೆ ಬಂದಿರ್ತಾರೆ. ಸೊ ಅವ್ರು ಟಿಫನ್ ಮಾಡ್ಕೊಂಡು ಬರ್ಬೇಕು. ರಕ್ತದಾನ ಮಾಡುವಂತವ್ರು ಊಟದ ನಂತರ ಮಾಡ್ಬೇಕು. ಯಾಕಂದ್ರೆ ರಕ್ತದಾನ ಮಾಡುವಂತವ್ರಿಗೆ ಹುಮ್ಮಸ್ ಇರುತ್ತೆ, ಬಟ್ ಎಲ್ರಿಗೂ ಹುಮ್ಮಸ್ ಇದೆ ಅಂತ ನಾವು ತಗೊಳಕ್ ಆಗಲ್ಲ. ಇಲ್ಲಿ ಎಲ್ಲಾ ರೀತಿಯ ಪರೀಕ್ಷೆ ಮಾಡ್ತೀವಿ. ಅವರಲ್ಲಿ ರಕ್ತದಲ್ಲಿರ್ತಕ್ಕಂತ ಗುಣಾಂಶವನ್ನ, ಅಂದ್ರೆ ರಕ್ತದಲ್ಲಿನ ಕಬ್ಬಿಣಾಂಶ, ಆಮೇಲೆ ಅವರ ದೇಹದ ತೂಕ, ಅವರ ರಕ್ತದೊತ್ತಡ ಅಂದ್ರೆ BP ಅಂತ ನಾವೇನ್ ಹೇಳ್ತೀವಿ, BP ಚೆಕಪ್ ಅಂತ ಏನ್ ಹೇಳ್ತೀವಿ, ಅದನ್ನು ಕೂಡ ಅವ್ರಿಗೆ ಮಾಡಿಕೊಡ್ತೀವಿ. ಜೊತೆಗೆ ಅಜ್ಜವರು ಕೂಡ ನಮಗೆ ಪ್ರತಿದಿನ ಬೆಳಗ್ಗೆ ಅವರ ದರ್ಶನ ಆಗತ್ತೆ. ಏನಂತಂದ್ರೆ 8 ಗಂಟೆಗೆ ನಾವು ಇಲ್ಲಿ ಬಂದಾಗ ಅವರು ಅಷ್ಟೇ ಬೇಗವಾಗಿ ಬಂದು ಎಲ್ಲರನ್ನು ಮಾತಾಡ್ಸಿ ಹೋಗ್ತಾರೆ. ಈ ಸಾರಿ ಚೆನ್ನಾಗಾಯ್ತಾ, ಇವತ್ತಿನ ದಿನ ಚೆನ್ನಾಗಾಯ್ತಾ, ನಿನ್ನೆ ಎಷ್ಟಾಯ್ತು, ಈ ತರದ ಎಲ್ಲಾ ವಿಚಾರಗಳನ್ನ ನಮ್ ಜೊತೆ ಚರ್ಚೆ ಮಾಡ್ತಾರೆ ಅಜ್ಜವರು. ಸೊ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಈ ಎಲ್ಲ ನಿಯಮಗಳನ್ನ ಪಾಲಿಸ್ಕೊಂಡು ಬರ್ತಾ ಇದೆ. ನಮಗೆ ರಕ್ತದಾನದ ಅವಶ್ಯಕತೆ ಎಷ್ಟಿದೆ ಅಂತಂದ್ರೆ ಸರಿಸುಮಾರು ಒಂದು ದಿನಕ್ಕೆ 70ರಿಂದ 80ರಷ್ಟು ಯೂನಿಟ್ಗಳು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಒಂದು ಬ್ಲಡ್ ಬ್ಯಾಂಕ್ ಇಂದ ಬೇಡಿಕೆ ನಮ್ಮ ಜಿಲ್ಲಾಸ್ಪತ್ರೆಗೆ ಇರುತ್ತೆ. ಯಾಕಂದ್ರೆ ಸಾಕಷ್ಟು ಜನ ಡೆಲಿವರಿ, ಆಕ್ಸಿಡೆಂಟು, ಅನಿಮಿಯಾ, ಥಾಲಸೀಮಿಯಾ, ಈ ಎಲ್ಲಾ ರೋಗಿಗಳಿಗೂ ಕೂಡ ರಕ್ತದ ಅವಶ್ಯಕತೆ ಇರುತ್ತೆ. ಹಾಗಾಗಿ ರಕ್ತದಾನಿಗಳ ಒಂದು ಮನಸ್ಸು ಮಾಡಿ ಬಂದು ಕೊಟ್ರೆ ನಮಗೂ ಕೂಡ ಒಂದು ರೋಗಿಗಳಿಗೆ ಪೂರೈಕೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಸರ್, ಮತ್ತೆ ಇನ್ನೊಂದ್ ಕಡೆ ಏನಪ್ಪಾ ಅಂದ್ರೆ ಕೆಲವ್ರು ಹೆದರ್ತಾರೆ, ಈ ರಕ್ತ ಕೊಟ್ಟುಬಿಟ್ರೆ ಮತ್ತೆ ಯಾವ್ದಾರ ನನಗೆ ಬೇಗ ಅದು ರಿಕವರಿ ಆಗೋದಿಲ್ಲ, ಹೌದೌದು, ಅದು ಯಾವ್ದಾರ ಕಾಯಿಲೆ ಬಂದ್ರೆ ಬೇಗ ಹೋಗೋದಿಲ್ಲ, ಹೆಂಗಪ್ಪ ಕೊಡೋಣ, ಆತರ ನನಗೂ ಕೂಡ ಹಿಂದೆ ಭಯ ಇತ್ತು ಸರ್. ರಕ್ತ ಕೊಟ್ಟುಬಿಟ್ರೆ ಏನಾಗತ್ತಪ್ಪ, ಬಟ್ ನೋಡೋದಕ್ಕೆ ಫ್ಯಾಟ್ ಇರ್ತೀವಿ, ಬಟ್ ಬ್ಲಡ್ ಕೊಟ್ರೆ ಮತ್ತೆ ರಿಕವರಿ ಮಾಡೋದು ತುಂಬಾ ಲೇಟ್ ಆಗ್ಬೋದು, ತಲೆ ಸುತ್ತಬಹುದು, ಬೇರೆ ಕೆಲಸ ಮಾಡಕ್ ಹೋದ್ರೆ ಸಮಸ್ಯೆ ಆಗುತ್ತೆ, ರೈತರೆಲ್ಲ ಹೊಲದ ಕೆಲಸ ಮಾಡ್ಬೇಕು, ಈ ತರ ಆಲೋಚನೆಗಳು. ಅದೇನೋ ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಪ್ರತಿ ಬಾರಿ ನಾವೇನು ಇವಾಗ ಗಂಡ್ ಮಕ್ಳು 3 ತಿಂಗಳಿಗೆ ಒಂದ್ಸಾರಿ ಕೊಡ್ಬೇಕು ಅಂತ ಒಂದು ಗೈಡ್ ಲೈನ್ ಇದೆ. ಹೆಣ್ಮಕ್ಳು 4 ತಿಂಗಳಿಗೆ ಒಂದ್ಸಾರಿ ಕೊಡ್ಬೇಕು ಅಂತ ಒಂದು ಗೈಡ್ ಲೈನ್ ಇದೆ. ಸೊ ಹೆಣ್ಣು ಮಕ್ಕಳು ಯಾರು ರಕ್ತದಾನಿಗಳಾಗಿ ಬರ್ತಾರೋ ಅವ್ರಿಗೆ ಕೆಲವು ನಿಯಮಗಳಿರ್ತಾರೆ. ಏನಿದೆ ಸರ್ ನಿಯಮಗಳು ಏನಂತಂದ್ರೆ, ಅವರ ಮುಟ್ಟಿನ ನಂತರ ಅಂದ್ರೆ 7 ದಿನ ಮುಟ್ಟಿನ ನಂತರ ಅಥವಾ ಮುಂಚಿತವಾಗಿ 7 ದಿನದ ಮುಂಚಿತವಾಗಿ ಅವ್ರದ್ದು ಪೀರಿಯಡ್ ಟೈಮ್ ಅಂತ ನಾವ್ ಹೇಳ್ತೀವಿ. ಆ ಪೀರಿಯಡ್ ಟೈಮ್ ಅನ್ನ ಮುಗಿಸ್ಕೊಂಡು 7 ದಿನದ ನಂತರ ಕೊಡ್ಬೋದು, 7 ದಿನದ ಮುಂಚೆ ಅವರು ಕೊಡ್ಬೋದು. ಸ್ವಲ್ಪ ದುರ್ಬಲರಾಗಿರ್ತಾರೆ. ಒಂದು ಇನ್ನೊಂದು ಏನಂತಂದ್ರೆ ಅವ್ರಿಗೆ ರಕ್ತದ ಕೊರತೆ ಉಂಟಾಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ರಕ್ತದಾನ ಮಾಡೋದು ಸೂಕ್ತ ಅಲ್ಲ ಅಂತ ಒಂದು ಗೈಡ್ ಲೈನ್ಸ್. ಅದ್ರ ಜೊತೆಗೇನೆ ರಕ್ತದಾನಿಗಳಾಗಿ ಅವ್ರು ಬರ್ಬೇಕು ಅಂತಂದ್ರೆ ಸರಿಯಾದ ದೇಹದ ತೂಕ 45 kg ಮೇಲ್ಪಟ್ಟಿರ್ಬೇಕು. ಎಲ್ರದ್ದು ಕೂಡ ತಗೊಳಕ್ ಆಗಲ್ಲ. ಮಿನಿಮಮ್ 45. ಹೆಣ್ಮಕ್ಳಾದ್ರೆ ಎಷ್ಟು ಕೆಜಿ ಇರ್ಬೇಕು ಸರ್? ಹೆಣ್ಮಕ್ಳಾದ್ರೂ ಅಷ್ಟೇನೆ, ಲಿಂಗ ಭೇದವಿಲ್ಲದೆ ಎಲ್ರಿಗೂ ದೇಹದ ಸರಿಯಾದ ತೂಕ 45 kg ಮ್ಯಾಕ್ಸಿಮಮ್ ಎಷ್ಟಾರು ಇರಲಿ,
ಮಿನಿಮಮ್ ಅಂದ್ರೆ 45 ಮೇಲೆ ಇರ್ಬೇಕು. 45 kg ಮೇಲೆ ಇರೋ 45 ಮೇಲಿದ್ರು ಕೂಡ ಅವರ ರಕ್ತದಲ್ಲಿನ ಕಬ್ಬಿಣ ಅಂಶ ಅಂತ ನಾವೇನ್ ಹೇಳ್ತೀವಿ, ಹಿಮೋಗ್ಲೋಬಿನ್ ಅಂತ ಹೇಳಿ, Okay. ಅದು ಕೂಡ ಕನ್ಸಿಡರ್ ಮಾಡ್ತೀವಿ ನಾವಿಲ್ಲಿ. Okay. ಏನಂತಂದ್ರೆ ಅದು ಕೂಡ 12.5ಕ್ಕಿಂತ ಹೆಚ್ಚಿರ್ಬೇಕು, ಅಂತವ್ರು ರಕ್ತದಾನ ಮಾಡ್ಲಿಕ್ಕೆ ಸಾಧ್ಯ. ಸೊ ಇವಾಗ ಬಿಪಿ ಟ್ಯಾಬ್ಲೆಟ್ ತಗೋಬಾರ್ದು, ಅವ್ರು ತಗೊಂಡಿರಬಾರ್ದು, ಅಂತವ್ರು ಕೊಡ್ಲಿಕ್ಕೆ ಆಗಲ್ಲ. ಶುಗರ್ ಇದ್ದವರು ಬ್ಲಡ್ ಕೊಡ್ಲಿಕ್ಕೆ ಆಗಲ್ಲ. ಸೊ ಇಂಥವ್ರನ್ನೆಲ್ಲ ನಾವು ಅಲ್ಲಿ ಕೌನ್ಸಿಲಿಂಗ್ ಮಾಡಿ ರಿಜಿಸ್ಟ್ರೇಷನ್ ಟೈಮ್ ಅಲ್ಲೇ ಅವ್ರೆಲ್ಲ ಡೀಟೇಲ್ಸ್ ಅನ್ನ ಕೌನ್ಸಿಲಿಂಗ್ ಮಾಡ್ತಾರೆ. ಕೆಲವರಿಗೆ ಈಗ ಚಿಕ್ಕ ಚಿಕ್ಕ ಕಾಯಿಲೆ ದೊಡ್ಡದಲ್ಲ, ಚಿಕ್ಕದು ಅಂದ್ರೆ ಟೈಫಾಯ್ಡ್ ಇರ್ಬೋದು, ಮಲೇರಿಯಾ ಇರ್ಬೋದು, ಡೆಂಗ್ಯೂ ಇರ್ಬೋದು, ಈ ತರದ ಕಾಯಿಲೆಗಳು ಇರುತ್ತೆ. ಅವರೆಲ್ಲ ಎದುರ್ತಾರೆ ಕೆಲವರು ಕೊಡೋದಕ್ಕೆ. ಅವರೆಲ್ಲ ಎಷ್ಟು ದಿನದ ನಂತರ ಕೊಡ್ಬೋದು ಅಥವಾ ಕೊಡಬಹುದಾ ಕೊಡಬಾರ್ದ? ಸರ್ ಈಗ ಒಂದು ಸರ್ಜರಿ ಅಂತ ಇರುತ್ತೆ ಅನ್ಕೊಳ್ಳಿ, ಯಾವ್ದಾದ್ರು ಒಂದು ನಾರ್ಮಲ್ ಸರ್ಜರಿ ನಮ್ಗಾಗಿದೆ, ಈಗ ಒಂದು ಅಚ್ಚೆನೆ ಅನ್ಕೊಳ್ಳೋಣ, ಅಚ್ಚೆ ಹಾಕಿಸ್ಕೊಂಡಿರ್ತಾರೆ, ಖರ್ಚು ಮಾಡಿ ಒಂದು 6 ತಿಂಗಳ 9 ತಿಂಗಳ ನಂತರ ಅವ್ರು ಕೊಡ್ಬೋದು. ಯಾಕಂದ್ರೆ ಇನ್ಫೆಕ್ಷನ್ಸ್ ಇರುತ್ತೆ ಅನ್ನೋ ಒಂದು ಇರುತ್ತೆ ಅನ್ನೋದಕ್ಕೆ. ಅದಾದ್ಮೇಲೆ ನಾವೀಗ ರಕ್ತದಾನ ಮಾಡುವಂತವ್ರು ಈಗ ಅವ್ರಿಗೆ ಸಣ್ಣ ಪುಟ್ಟ ಕಾಯಿಲೆಗಳು ಇರ್ತವೆ ಅಂತ ನೀವು ಹೇಳಿದ್ರೆ ಇರುತ್ತೆ. ಸರ್ವಸಾಮಾನ್ಯ ಮಾನವರಲ್ಲಿ ಎಲ್ಲ ಕಾಯಿಲೆಗಳು ಇದ್ದೇ ಇರ್ತವೆ, ಸರ್ವಸಾಮಾನ್ಯ. ಬಟ್ ಏನಂತಂದ್ರೆ ಅವೆಲ್ಲರೂ ನಾವಲ್ಲಿ ಕೌನ್ಸಿಲಿಂಗ್ ಅಲ್ಲಿ ಕೇಳ್ಕೊತೀವಿ. ಆ ಪ್ರಶ್ನೆಗಳು ಇರ್ತವೆ, ಆ ಪ್ರಶ್ನೆ ಮಾಲಿಕೆನೇ ಇರುತ್ತೆ. ರಿಜಿಸ್ಟ್ರೇಷನ್ ಅಂತಂದ್ರೆ ಆ ಒಂದು ಪ್ರಶ್ನೆಗಳ ಮಾಲಿಕೆ, ಅದಕ್ಕೆ ತಕ್ಕನಾಗಿ ಎಲ್ಲಾ ರೀತಿನೂ ಕೇಳ್ಕೊಂಡು ಹೋಗ್ತೀವಿ. ಆವಾಗ ಅವ್ರು ಎಲ್ಲಾ ರೀತಿ ಓಕೆ ಆದಾಗ ಮತ್ತೆ ನಾವಿಲ್ಲಿ ಬ್ಲಡ್ ಚೆಕಪ್ ಕಳಿಸ್ತೀವಿ ಅವ್ರನ್ನ. ಇಲ್ಲಿ ಏನ್ ಮಾಡ್ತಾರೆ, ಟೆಕ್ನಿಷಿಯನ್ಸ್ ಅವರ ರಕ್ತದಲ್ಲಿನ ಹಿಮೋಗ್ಲೋಬಿನ್ ಚೆಕ್ ಮಾಡ್ತಾರೆ, ದೇಹದ ತೂಕ, ಅವರ ಬಿಪಿ ಇದೆಲ್ಲ ಚೆಕ್ ಮಾಡ್ಕೊಂಡು ಓಕೆ ಅಂದಾಗ ಅವರು ಒಂದು ಸ್ವಯಂ ಪ್ರೇರಣೆಯನ್ನು ಪಡಿತಾರೆ. ನೀವು ಕೊಡ್ಲಿಕ್ಕೆ ತಯಾರಿದ್ದೀರಾ, ಹಾಗಿದ್ರೆ ಸೈನ್ ಡಿಕ್ಲರೇಷನ್ ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕಲ್ಲ ಸರ್. ಸ್ವಯಂ ಪ್ರೇರಿತ ರಕ್ತದಾನ ಅಂದಾಗ ಅವ್ರದ್ದು ಒಂದು ಸ್ವಯಂ ಪ್ರೇರಣೆ ಬೇಕಲ್ಲ. ಹಾಗಾಗಿ ಸ್ವಯಂ ಪ್ರೇರಣೆಯಿಂದ ಎಲ್ಲರೂ ರಕ್ತದಾನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅಜ್ಜವರ ಒಂದು ಹೇಳಿಕೆಯಿಂದ ಈ ರಕ್ತದಾನಿಗಳ ಸಂಖ್ಯೆ ಹೇರಳವಾಗ್ತಾ ಇದೆ, ಹೆಚ್ಚು ಆಗ್ತಾ ಇದೆ. ಸರಿಸುಮಾರು ಈಗ ಒಂದು 10 ದಿನದ ಕ್ಯಾಂಪ್ ಈಗ ನಾವು ಮಾಡ್ತಾ ಇರೋದು. ಶಿಬಿರ 10 ದಿನ ಆಗಿದೆ ಈಗ ಮಾಡ್ತಾ ಇದ್ದು. ಈ 10 ದಿನದಲ್ಲೇನೆ ಸರಿಸುಮಾರು ಜನ ಬಂದು ಕೊಡ್ತಿದ್ದಾರೆ. ಪಕ್ಕದ ಜಿಲ್ಲೆಯವರು ಬಂದಿದ್ದಾರೆ, ಗುಲ್ಬರ್ಗ, ರಾಯಚೂರು, ಬಳ್ಳಾರಿ, ಶಿವಮೊಗ್ಗ, ಮಂಡ್ಯ, ಮೈಸೂರು, ಹಳೆ ಮೈಸೂರು ಕಡೆಯವರು ಕೂಡ ಬಂದು ರಕ್ತದಾನ ಮಾಡ್ತಾ ಇದ್ದಾರೆ. ಸರ್ ಮತ್ತೆ ನೀವು ಬ್ಲಡ್ ತಗೊಂತಿರಲ್ಲ, ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ? ಅದು ಸ್ವಲ್ಪ ಬಿಟ್ರೆ ಏನೋ ಗಟ್ಟಿ ಆಗುತ್ತೆ ಅಂತ ಹೇಳ್ತಾರೆ. ಅದು ಪ್ರೊಸೀಜರ್ ಏನಾದ್ರು ಶೇಕ್ ಮಾಡಬೇಕು, ನಿಮ್ಗೆ ಅದು ಪ್ರೊಸೀಜರ್ ಇರುತ್ತೆ? ಕೆಲವು ರಕ್ತದ ಕೇಂದ್ರಗಳಲ್ಲಿ ಪರೀಕ್ಷೆಗಳನ್ನು ಮಾಡ್ಲಿಕ್ಕೆ ಹೋಗ್ತಾರೆ. ಇಲ್ಲಿಂದ ತಗೊಂಡು ಹೋಗ್ತೀವಿ, ಪ್ರಿಸರ್ವ್ ಮಾಡ್ಕೊಂಡಿರ್ತೀವಿ ಸರ್. ಇಲ್ಲಿ ಸ್ಟೋರೇಜ್ ಇರುತ್ತೆ ನಮ್ದು, ಇಲ್ಲಿ ಫ್ರಿಡ್ಜ್ ಇರುತ್ತೆ. ಫ್ರಿಡ್ಜ್ ಅಲ್ಲಿ ಎಲ್ಲ ನಾವು ಮಾಡ್ಕೊಂಡಿರ್ತೀವಿ, ಅದು ಪ್ರಿಸರ್ವೇಷನ್ ಮಾಡ್ಕೊಂಡು ಅದನ್ನ ಕೊನೆಯಲ್ಲಿ ತಗೊಂಡೋಗಿ ಅಲ್ಲಿ ಎಲ್ಲ ರೀತಿಯ ಪರೀಕ್ಷೆಗಳನ್ನ ಮಾಡಿ. ಯಾಕಂತಂದ್ರೆ ರಕ್ತದಾನಿಗಳಿಗೆ ಗಾಳಿ ಬೆಳಕು ಚೆನ್ನಾಗಿರ್ಬೇಕು. ಹೌದು ಹೌದಲ್ಲ? ಇಲ್ಲಿ ಕೂತ್ಕೊಂಡು ಜಾಗ ಇದೆ, ಅದೇ ಇಲ್ಲಿ ನೋಡಿ ರೆಕಾರ್ಡ್ ಆಗಿಲ್ಲ. ಸ್ಥಳದಲ್ಲಿ ಇದ್ದೀನಿ, ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ. ಸೊ ಅಲ್ಲಿ ಒಬ್ರು ಸರ್ ಸಿಕ್ಕಿದ್ದಾರೆ, ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತಾರೆ. ಅದ್ರ ಬಗ್ಗೆ ಕೇಳೋಣ ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ಕಾರ. ನಮಸ್ತೆ, ನಿಮ್ಮ ಹೆಸರು? ಸರ್ ನನ್ನ ಹೆಸರು ದೇವೇಂದ್ರಪ್ಪ ಇಟ್ನಾಳ್ ಅಂತ ಹೇಳಿ. ರೆಡ್ ಕ್ರಾಸ್ ಸಂಸ್ಥೆಯ ರಕ್ತದ ಶಿಬಿರಗಳನ್ನ ಆಯೋಜನೆ ಮಾಡುವಂತ ಕೆಲಸ ಮಾಡ್ತಾ ಇದ್ದೀನಿ, ಸೇವೆ ಮಾಡ್ತಾ ಇದ್ದೀನಿ. ಸರ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಲ್ಲಿ ಬ್ಲಡ್ ಅನ್ನ ಈಗ ಡೊನೇಟ್ ಮಾಡ್ತಾ ಇರ್ತಾರೆ, ಕೆಲವರೆಲ್ಲ ತಪ್ಪು ಕಲ್ಪನೆಗಳನ್ನ ಇಟ್ಕೊಂಡಿರ್ತಾರೆ. ಯಾವ್ದೋ ಒಂದು ಚಿಕ್ಕದು ಮಲೇರಿಯಾನ, ಟೈಫಾಯ್ಡ್ ಏನೋ ಒಂದು ಕಾಯಿಲೆ ಬಂದಿರುತ್ತೆ, ಚಿಕ್ಕ ಕಾಯಿಲೆನೇ, ಡೆಂಗ್ಯೂ ಏನೋ ಕೊಡೋದಿಲ್ಲಪ್ಪ, ಕೊಡಕ್ಕಾಗಲ್ಲ ಅಂತ ಅಂತರೆಲ್ಲ ಎಷ್ಟು ದಿನದ ನಂತರ ಕೊಡಬಹುದು? ಮತ್ತೆ ಒಂದು ಸಾರಿ ಬ್ಲಡ್ ಅನ್ನ ಕೊಟ್ರೆ ಮತ್ತೆ ಎಷ್ಟು ದಿನದ ನಂತರ ಕೊಡಬೇಕು? ಅದ್ರ ಬಗ್ಗೆ ಮಾಹಿತಿ ಹೇಳಿ ಸರ್. ಸರ್ ಒಳ್ಳೆ ಪ್ರಶ್ನೆ ಕೇಳ್ತಾ ಇದ್ರಿ. ಯಾಕಂತಂದ್ರೆ ರಕ್ತದಾನಿಗಳಿಗೆ ಇದೊಂದು ಮಾಹಿತಿ ಹೋಗ್ಬೇಕಾಗಿದೆ. ಹೌದು ಸ್ನೇಹಿತರೆ, ರಕ್ತದಾನ ಮಾಡುವಂತವರಿಗೆ ಯಾವುದೇ ರೀತಿಯ ಕಾಯಿಲೆಗಳಿದ್ರು ಕೂಡ ಇಲ್ಲಿ ನಾವು ರಿಜಿಸ್ಟ್ರೇಷನ್ ಟೈಮ್ ಅಲ್ಲಿ ಅವ್ರಿಗೆ ಎಲ್ಲಾ ರೀತಿ ಪರೀಕ್ಷೆಗಳನ್ನ ಕೇಳ್ಕೊತೀವಿ. ನಿಮ್ಗೆ ಯಾವ ರೀತಿ ಈ ಮುಂಚೆ ಏನಾದ್ರು ಕಾಯಿಲೆಗಳಿತ್ತ, ಅಥವಾ ಯಾವ್ದಾದ್ರು ಆಪರೇಷನ್ ಆಗಿದೆಯಾ, ಆಪರೇಷನ್ ಆಗಿ ಎಷ್ಟು ದಿನ ಆಗಿದೆ, ನೀವು ಕೊಡ್ಲಿಕ್ಕೆ ಸಾಧ್ಯ ಇದೆಯಾ, ಅಥವಾ ನೀವು BP ಶುಗರ್ ಈ ತರದ್ ಏನಾದ್ರು ಕಾಯಿಲೆ ತುತ್ತಾಗಿದ್ದೀರಾ, ಅಥವಾ ಈ ಮುಂಚೆ ಮೆಡಿಸಿನ್ ತಗೋತಾ ಇದ್ದೀರಾ, ಅಥವಾ ಮೆಡಿಸಿನ್ ಅನ್ನು ತಗೋತಾ ಇದ್ದೀರಾ ಕಂಟಿನ್ಯೂಸ್ ಆಗಿ, ಈ ತರದ ಎಲ್ಲ ಪರೀಕ್ಷೆಗಳನ್ನ ಇಲ್ಲಿ ಮೊದಲೇ ರಿಜಿಸ್ಟ್ರೇಷನ್ ಟೈಮ್ ಅಲ್ಲಿ ನಾವೆಲ್ಲಾ ರೀತಿ ಪರೀಕ್ಷೆಗಳನ್ನ ಮಾಡ್ತೇವೆ. ಜೊತೆಗೆ ಅಂತ ಸಣ್ಣ ಪುಟ್ಟ ಕಾಯಿಲೆಗಳು ನೀವು ಕೇಳಿದ್ರಿ, ಈಗ ಮಲೇರಿಯಾ, ಡೆಂಗ್ಯೂ ಅಂತ ಮಲೇರಿಯಾ ಕಾಯಿಲೆಗಳಿದ್ದಂತವ್ರನ್ನು ಕೂಡ ನಾವೆಲ್ಲ ರೀತಿ ಕೇಳ್ತೀವಿ. ಆ ರೀತಿ ಕಾಯಿಲೆಗಳಿದ್ದಾಗ ಎಷ್ಟು ದಿನದಿಂದ ಇತ್ತು, ಟೈಫಾಯ್ಡ್ ಆಗಿ ಎಷ್ಟು ದಿನ ಆಗಿತ್ತು, ಈ ತರ ಕಾಯಿಲೆಗಳಿದ್ದಂತವ್ರದ್ದು ನಾವು ರಕ್ತವನ್ನ ದಾನವಾಗಿ ಪಡ್ಲಿಕ್ಕೆ ಆಗಲ್ಲ, ಅವ್ರು ಗೈಡ್ ಮಾಡ್ತೀವಿ ಅಷ್ಟೇ. ಸೊ ಇನ್ನಿಷ್ಟು ದಿನ ನೀವು ಕೊಡ್ಲಿಕ್ಕೆ ಆಗೋದಿಲ್ಲ, ಸಾಧ್ಯ ಇಲ್ಲ ಅಂತ. ಸರ್ ಮತ್ತೆ ಹೆಣ್ಮಕ್ಳಿಗೆ ಕೊಡೋದಕ್ಕೆ ಏನಾದ್ರು ಗೈಡ್ಲೈನ್ ಇದೆಯಾ? ಗಂಡ್ ಮಕ್ಳು ಕೊಡೋದಕ್ಕೆ ಇಂಥದ್ದೇ ಆದ ಗೈಡ್ಲೈನ್ ಇದೆಯಾ?
ಹೆಣ್ಮಕ್ಳು ಇಷ್ಟಿನ ನಂತರ ಕೊಡಬೇಕು, ಗಂಡ್ಮಕ್ಳು ಇಷ್ಟಿನ ನಂತರ ಕೊಡಬೇಕು, ಅಥವಾ ವೆಯ್ಟೇಜ್ ಇಷ್ಟೇ ಇರಬೇಕು, ಈ ತರದ್ ಏನಾರ, ಆಮೇಲೆ ವಯಸ್ಸು ಇಷ್ಟೇ ಇರಬೇಕು ಇರುತ್ತೆ ಸರ್. ಇವಾಗ ಯಾವ್ದಾದ್ರು ಒಂದು ಕಾರ್ಯ ಮಾಡ್ಬೇಕಾದ್ರೆ ಅದಕ್ಕೆ ಆದ ಕೆಲವು ಪೂರ್ವ ಸಿದ್ಧತೆಗಳಂತೂ ಇರುತ್ತಲ್ಲ. ಹಾಗೆ ರಕ್ತದಾನ ಮಾಡುವ ಪ್ರತಿ ರಕ್ತದಾನಿಗೂ ಕೂಡ ಒಂದು ಸಿದ್ಧಾಂತ ಇರುತ್ತೆ. ಏನಂತಂದ್ರೆ ಅವ್ರ ದೇಹದ ತೂಕ ಅಂತ ಇರುತ್ತೆ. ಅವ್ರ ದೇಹದ ತೂಕ 45 kg ಮೇಲ್ಪಟ್ಟಿರ್ಬೇಕು. ಹಾಗೆ ಅವರ ರಕ್ತದಲ್ಲಿನ ಹಿಮೋಗ್ಲೋಬಿನ್ ಅಂಶ ಹೆಣ್ಮಕ್ಳಾಗಿರ್ಲಿ ಗಂಡ್ ಮಕ್ಳಾಗಿರ್ಲಿ ಅವ್ರಿಗೆ 12.5ಕ್ಕಿಂತ ಹೆಚ್ಚಿರ್ಬೇಕು. ಸೊ ಅವ್ರು ಆರೋಗ್ಯವಂತರಾಗಿರ್ಬೇಕು. ನಾ ಈ ಮುಂಚೆ ನಿಮ್ಗೆ ಹೇಳ್ದಂಗೆ ಈ ತರದ ಕಾಯಿಲೆಗಳಿದ್ದಾಗ ತಗೊಳಕ್ಕಾಗಲ್ಲ. ಅದು ಎಣ್ಣೆ ಆಗಿರ್ಲಿ ಗಂಡೆ ಆಗಿರ್ಲಿ, ಇದರಲ್ಲಿ ಲಿಂಗ ಭೇದ ತಾರತಮ್ಯ ಯಾವ್ದು ಇಲ್ಲ. ಅದೇ ಮತ್ತೆ ಇನ್ನೊಂದು ಹೇಳಿ ಸರ್, ಹೆಣ್ಮಕ್ಳುಗಳು ನಂತರ ಕೊಡ್ಬೇಕು, ಇಷ್ಟಿನ ಮುಂಚೆ ಕೊಡ್ಬೇಕು ಹೇಳ್ತಾರಲ್ಲ ಸರ್. ಈಗ ಏನಂತಂದ್ರೆ ಪೀರಿಯಡ್ ಟೈಮ್ ಅಂತ ಇರುತ್ತೆ ಸರ್ ಹೆಣ್ಮಕ್ಳಿಗೆ. ಆ ಪೀರಿಯಡ್ ಟೈಮ್ 7 ದಿನದ ನಂತರ ಅಥವಾ ಪೀರಿಯಡ್ ಟೈಮ್ ಗಿಂತ ಮುಂಚೆ 7 ದಿನ, ಈ ಸಂದರ್ಭದಲ್ಲಿ ಅವರು ಕೊಡ್ಲಿಕ್ಕೆ ಸಾಧ್ಯ ಇದೆ. ಯಾಕೆಂದ್ರೆ ಆ ಟೈಮಲ್ಲಿ ಹೌದು, ಅವ್ರಿಗೆ ಸ್ವಲ್ಪ ರಕ್ತದ ಅವಶ್ಯಕತೆ ಇರುತ್ತೆ ಮತ್ತು ದುರ್ಬಲತೆನೂ ಇರುತ್ತೆ. 5 ದಿನ 6 ದಿನಗಳ ಕಾಲ ಅವ್ರಿಗೊಂದು ಸ್ವಲ್ಪ ದುರ್ಬಲತೆ ಅಂತ ಸಂದರ್ಭದಲ್ಲಿ ಅವ್ರಿಗೆ ದಾನವಾಗಿ ಕೊಡ್ಲಿಕ್ಕೆ ಆಗಲ್ಲ. ಸರ್, ಈಗ ನೀವು ಬ್ಲಡ್ ಅನ್ನ ಕಲೆಕ್ಟ್ ಮಾಡ್ತಿದ್ದೀರಾ, ಆದಷ್ಟು ಹೆಚ್ಚೆಚ್ಚು ಜನ ಪುರುಷರು ಬಂದು ಇಲ್ಲಿ ಬ್ಲಡ್ ಅನ್ನ ಡೊನೇಟ್ ಮಾಡ್ತಾರೋ ಅಥವಾ ಸ್ತ್ರೀಯರು ಬಂದು ಡೊನೇಟ್ ಮಾಡ್ತಿದಾರ ಸರ್? ನಿಮ್ಮ ಸರಾಸರಿ ನೀವು ಲೆಕ್ಕ ಆಗ್ತಾ ಇದ್ರೆ ಆದಷ್ಟು ಅತಿ ಹೆಚ್ಚು ಪುರುಷ ರಕ್ತದಾನಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ದಾನ ಮಾಡ್ತಾರೆ ಅಂತ ಹೇಳ್ಬೋದು. ಆದ್ರೆ ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ, ರಕ್ತದಾನ ಮಾಡುವಂತ ಮನಸ್ಸನ್ನ ಸ್ತ್ರೀಯರು ಮಾಡ್ಬೋದು. ಸ್ತ್ರೀಯರು ಮಾಡ್ತಾರೆ, ಸ್ತ್ರೀಯರಲ್ಲೂ ಇರುತ್ತೆ. ಬಟ್ ಸಮಸ್ಯೆ ಇರ್ತಲ್ಲ. ನೀವು ಎಕ್ಸಾಂಪಲ್ ನೀವು ಕೇಳಬಹುದು, ಬಳ್ಳಾರಿಯಿಂದ ಬಂದಂತ ಎಷ್ಟೋ ಕಾಲೇಜಿನ ವಿದ್ಯಾರ್ಥಿಗಳು ಜಾತ್ರೆಗಂತ ಬಂದವರು ಅರ್ಲಿ ಮಾರ್ನಿಂಗ್ ನಾವು ಇನ್ನು 8 ಗಂಟೆಗೆಲ್ಲ ಸಿದ್ಧತೆ ಮಾಡ್ಕೊತಾ ಇದ್ದೀವಿ. ಸರ್, ನಾವು ಬ್ಲಡ್ ಡೊನೇಟ್ ಮಾಡ್ಬೇಕು, ಅಲ್ಲಿಂದ ಬಂದಿದ್ದೀವಿ ದೂರದಿಂದ ಅಂತ ಹೇಳಿ ಜಾತ್ರೆನಲ್ಲಿ ಬಂದು ಸ್ಟೂಡೆಂಟ್ಸ್ ಗರ್ಲ್ಸ್ ಬಂದು ರಕ್ತದಾನ ಮಾಡಿದ್ದಾರೆ. ಅಂತ ಉದಾಹರಣೆಗಳು ಇರ್ತವೆ. ಖಂಡಿತ ಇದೆ ಸರ್. ಆದ್ರೆ ಅತಿ ಹೆಚ್ಚು ರಕ್ತದಾನ ಮಾಡುವಂತದ್ದು ಪುರುಷರೇ ಅಷ್ಟೇ. ಆದ್ರೆ ಮಹಿಳೆಯರು ಕೂಡ ಇವಾಗ ಜಾಗೃತರಾಗ್ತಾ ಇದ್ದಾರೆ. ನಾವು ಕೊಡ್ಬೋದು, ಯಾಕಂತಂದ್ರೆ ಅದೊಂದು ಭಾವನೆ ಇದೆ ಸರ್. ರಕ್ತದಾನಿಗಳಲ್ಲಿ ಏನಿದೆ ಅಂತಂದ್ರೆ, ನಾನ್ ರಕ್ತದಾನ ಮಾಡ್ಬಿಟ್ರೆ ಎಲ್ಲಿ ಸಣ್ಣ ಆಗ್ಬಿಡ್ತೀನಿ, ಎಲ್ಲಿ ನನ್ನ ಮೈಯಲ್ಲಿ ರಕ್ತ ಕಡಿಮೆ ಆಗ್ಬಿಡುತ್ತೆ, ಎಲ್ಲಿ ನನಗೆ ರಕ್ತ ಇಲ್ದಂಗ ಆಗ್ಬಿಡುತ್ತೆ, ಈ ತರದ ಒಂದು ಮನೋಭಾವ ಇರುತ್ತೆ. ನನಗೂ ಅದೇ ಭಯ ಇತ್ತು. ಸೊ ಏನಂತಂದ್ರೆ, ಈ ಭಯದಿಂದ ದೂರ ಬರ್ಬೇಕು ಅಂತಂದಾಗ ಒಂದು ಸಾರಿ ನಾನು ಅದರ ಅನುಭವಕ್ಕೆ ಬರ್ಬೇಕು. ಸರ್, ಎಷ್ಟು ದಿನ ಸುಧಾರಿಸಬಹುದು ಸರ್ ಒಬ್ಬ ವ್ಯಕ್ತಿ? ಈಗ ರೈತ ಇರ್ಬೋದು, ಈಗ ಬ್ಲಡ್ ಕೊಟ್ಟೋಗ್ತಾನೆ, ಇಲ್ಲಿ ಬ್ಲಡ್ ಕೊಟ್ಟೋಗಿ ಇಮಿಡಿಯೇಟ್ ಆಗಿ ಹೊಲದಲ್ಲಿ ಯಾವ್ದೋ ಉಳುಮೆ ಮಾಡೋ ಕೆಲಸನೋ, ಬಿತ್ತ ಕೆಲಸನೋ, ಇನ್ನೊಂದ್ ಏನೋ ಕೆಲಸ ಇರುತ್ತೆ, ಶ್ರಮಜೀವಿ ಅವನು, ನಿತ್ಯ ಕರ್ಮಗಳು ಇದ್ದೇ ಇರುತ್ತೆ ರೈತ ಅಂದ್ರೆ. ಸೊ ಅಂತವ್ರಿಗೆ ಏನಾರ ಅವರು ಸುಧಾರಿಸೋಣಕ್ಕೆ ಅಥವಾ ಅವರಿಗೆ ರೆಸ್ಟ್ ಟೈಮಿಂಗ್ಸ್ ಬೇಕಾ? ಒಳ್ಳೆ ಪ್ರಶ್ನೆ ಸರ್. ಯಾಕಂತಂದ್ರೆ ಎಲ್ರು ಅದನ್ನೇ ಕೇಳ್ತಾರೆ ನಮ್ಗೆ. ಏನಂತಂದ್ರೆ, ಸರ್ ನೀವೆಲ್ಲ ರಕ್ತದಾನ ಮಾಡಂತ್ರಿ. ನಾನು ಕೆಲವು ಡಿಪಾರ್ಟ್ಮೆಂಟ್ ಗಳಾಗಿರ್ಬೋದು ಅಥವಾ ಬೇರೆ ಇನ್ಯಾವುದೋ ಆಗಿರ್ಬೋದು, ಏನಾಗುತ್ತೆ ಅಂತಂದ್ರೆ, ರಕ್ತದಾನ ಮಾಡಿದಾಗ ಒಂದಿನ ರಜೆ ಸಿಕ್ಕರೆ ಚಲೋ ಇರುತ್ತೋ ಅನ್ನೋ ತರ ಯೋಚನೆಗಳು. ಯಾಕಂದ್ರೆ ಅವಶ್ಯಕತೆ ಇಲ್ಲ ಸರ್, ರಜೆ ಯಾಕೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ. ಯಾಕಂತಂದ್ರೆ ನಾವು ಕೆಲಸ ಮಾಡ್ಬೋದು, ಮಿನಿಮಮ್ 1 ತಾಸಾದ್ರೂ ಅದ್ರ ಬಗ್ಗೆ ರೆಸ್ಟ್ ಮಾಡ್ಬೇಕಲ್ಲ ಸರ್. ಹೌದಲ್ವಾ? ನಾವು 1 ತಾಸು ಇದ್ರೆ ಸಾಕು 1 ಗಂಟೆ ರೆಸ್ಟ್ ಮಾಡ್ಕೊಂಡು ಅದಕ್ಕೆ ಬೇಕಾದಂತ ಪ್ರಿಕಾಷನ್ಸ್ ನಾವು ತಗೊಳ್ಳೋದು. ಫ್ಲೂಯಿಡ್ಸ್, ನಾವು ಫುಡ್ ಅನ್ನು ಜಾಸ್ತಿ ತಗೊಳ್ಳೋದು, ಫ್ಲೂಯಿಡ್ಸ್ ಆ ತರ ತಗೊಂಡಾಗ ಏನಾಗುತ್ತೆ, ನಮ್ಮಲ್ಲಿ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಕೆಲ್ಸಾನು ಚೆನ್ನಾಗೇ ಮಾಡ್ಬೋದು. ರಜೆ ಅನ್ನೋದು ಕೂಡ ಅದು ಒಂದು ಕೂಡ ಭಾಗ ಅಷ್ಟೇ ಸರ್. ರಕ್ತವನ್ನ ಹೆಚ್ಚಿಸಬೇಕು ಅಂದ್ರೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಆಹಾರ ಯಾವುದು? ಅದೇ ತರಕಾರಿ, ಆಮೇಲೆ ಸೊಪ್ಪು ದಿನಸು, ಕಾಳು, ಈ ಮೊಳಕೆ ಬರಿಸಿದಂತ ಕಾಳುಗಳು. ಈ ಕ್ಷಣದಲ್ಲಿ ಒಂದ್ ಸ್ವಲ್ಪ ಇನ್ಕ್ರೀಸ್ ಆಗ್ಬೇಕು, ಒಂದ್ ಸ್ವಲ್ಪ ಸ್ಟ್ಯಾಮಿನಾ ಹೆಚ್ಚಾಗಬೇಕು. ಬೆಲ್ಲದ ಪದಾರ್ಥಗಳಾಗಿರ್ಬೋದು, ಈ ತರದ್ದೆಲ್ಲ ನಮ್ಮ ದೇಶೀಯ ಪದಾರ್ಥಗಳನ್ನ ಸೇವನೆ ಮಾಡ್ತಾ ಇದ್ವಿ ನಾವು. ಈಗೆಲ್ಲ ಜಂಕ್ ಫುಡ್ ಗಳಿಂದ ಏನಾಗ್ತಾ ಇದೆ, ರಕ್ತದಲ್ಲಿನ ಹಿಮೋಗ್ಲೋಬಿನ್ ಅಂಶನೂ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಸೊ ಅದಕ್ಕಾಗಿ ದೇಸಿ ಫುಡ್ ಗಳನ್ನ ಮನೆಯಲ್ಲೇ ತಯಾರು ಮಾಡಿದಂತ ಪದಾರ್ಥಗಳನ್ನ ಹೆಚ್ಚು ಸೇವನೆ ಮಾಡೋದ್ರಿಂದ ನಮ್ಗೆ ಹಿರಿಯಕರು ಹೇಳ್ತಾ ಇದ್ರು ನೋಡಿ, ಇವಾಗ ನಾವು ಒಂದು ಯೋಚನೆ ಮಾಡ್ಬೋದು, ಆವಾಗಿನ ಗರ್ಭಿಣಿಯರು ಎಲ್ಲ ರೀತಿಯ ಪ್ರಿಕಾಷನ್ಸ್ ಅನ್ನು ತಗೋತಾ ಇದ್ರು, ಆದ್ರೆ ಬ್ಲಡ್ ಹಾಕಿಸ್ಕೊಳ್ಳದೇನೆ ಡೆಲಿವರಿ ಆಗ್ತಾ ಇತ್ತು. ಹೌದಾ? ಇವಾಗ ನೋಡಿ ಎಂತ ಸಂದರ್ಭ ಇದೆ ಅಂತಂದ್ರೆ, ರಕ್ತ ಇಲ್ಲದೆ ಡೆಲಿವರಿ ಆಗ್ತಾ ಇಲ್ಲ. ಹೌದು, ಒಂದ್ ಸಿಸೇರಿಯನ್ ಮಾಡಿದ್ರೆ ನಾರ್ಮಲ್ ಡೆಲಿವರಿ ಇಲ್ಲ. ಈಗ ಯಾಕೆ ಇದು ಕೊರತೆ ಆಗ್ತಾ ಇದೆ ಅಂತಂದ್ರೆ, ದೇಸಿ ಪದಾರ್ಥಗಳನ್ನ ನಾವು ಸವಿಯೋದು ಬಿಟ್ಟಿದ್ದೀವಿ. ಸೊ ಅದಕ್ಕಾಗಿ ಎಲ್ಲ ಮಹಿಳೆಯರು ಜಾಸ್ತಿ ಆಗಿ, ಮಹಿಳೆಯರು ಅನ್ನೋದಕ್ಕಿಂತ ನಾವು ಪುರುಷರು ಮಹಿಳೆಯರಿಗೆ ಹೆಚ್ಚು ದೇಸಿ ಪದಾರ್ಥಗಳನ್ನು ತಂದು ಕೊಟ್ರೆ ಅವರು ಅದನ್ನು ಬೇಯಿಸಿ ಹಾಕ್ತಾರೆ. ಅವಾಗ ನಾವು ಕೂಡ ಸಮೃದ್ಧ ಆರೋಗ್ಯವನ್ನ ಕಾಪಾಡ್ಕೋಬಹುದು ಅಂತ. ಹಿಂದೆಲ್ಲ ಬ್ಲಡ್ ಅನ್ನೋದು ಕೇವಲ ಆಕ್ಸಿಡೆಂಟ್ ಆದವರಿಗೆ ಅಥವಾ ಏನೋ ಒಂದು ಆಪರೇಷನ್ ಮಾಡಬೇಕಾದ್ರೆ ಬ್ಲಡ್ ಬೇಕಾಗಿತ್ತು. ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ
ಒಂದು ದಿನಕ್ಕೆ ಎಷ್ಟು ಜನ ಆಗುತ್ತೆ? ಮಿನಿಮಮ್ ಅಂದ್ರೆ ಒಂದು 10,000 ಮಕ್ಕಳನ್ನ ಇಟ್ಕೊಳ್ಳೋಣ. 10,000 ಅಂದ್ರೆ 10,000ದಲ್ಲಿ ಮಿನಿಮಮ್ ಅಂದ್ರೆ 8,000 ಯೂನಿಟ್ ಅಂತೂ ಬ್ಲಡ್ ಬೇಕೇ ಬೇಕಾಗುತ್ತೆ ಸರ್. ಯಾಕೆಂದ್ರೆ ಸಿಸರಿನ್ ಏನಾರ ಮಾಡಿದ್ರು ಅಂದ್ರೆ ಬ್ಲಡ್ ಹಾಕ್ಲಿಲ್ಲ, ಡಾಕ್ಟರ್ ಮಾಡಲ್ಲ. ಪ್ರಿಕಾಕ್ಷನ್ ಹೇಳಿರ್ತಾರೆ, ನೀವು ಇಷ್ಟು ಪಾಕೆಟ್ ಬ್ಲಡ್ ತಂದ್ರೆ ಅಲ್ಲಿ ಸಿಸರಿನ್ ಒಳಗಡೆ ಬೇಕು. ಅದು ಏನಾಗುತ್ತೆ ಸರ್, ಅವರ ಒಂದು ಗರ್ಭಾವಸ್ಥೆಯಿಂದ ಹಿಡಿದು ಪ್ರಸವ ಸಮಯದವರೆಗೂ ರಕ್ತದ ಅವಶ್ಯಕತೆ ಇದೆಯೋ ಇಲ್ವೋ ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಅವ್ರಿಗೆ. So, ಅಂತ ಸಂದರ್ಭಗಳಲ್ಲಿ ಈಗ ನಾವು ಅವರಿಗೆ ರಕ್ತದ ಪೂರೈಕೆ ಮಾಡ್ಲೇಬೇಕಾಗತ್ತೆ. ನೋಡ್ರಿ ಇವತ್ತು ಜಾತ್ರೆ ಸಂದರ್ಭ ಅಂತಂದಾಗ ನಮಗೆ ರಕ್ತದ ಸಂಗ್ರಹಣೆ ಜಾಸ್ತಿ ಆಗ್ತಾ ಹೋಗುತ್ತೆ. ಕೆಲವು ದಿನಗಳಲ್ಲಿ ಆ ಸಂಗ್ರಹಣೆ ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ರಕ್ತದ ದಾನಿಗಳನ್ನು ಹುಡುಕುವಂತ ಸಂದರ್ಭಗಳು ಬಂದಾಗ ನಮಗೆ ತುಂಬಾ ನೋವಾಗುತ್ತೆ. ಎಷ್ಟೋ ಜನ ರಕ್ತದಾನಿಗಳನ್ನು ಹುಡುಕೋದ್ರಲ್ಲಿ ಸಫಲರಾಗ್ತಾ ಇಲ್ಲ. ಅದಕ್ಕೆ ನಾವು ರಕ್ತದಾನಿಗಳ ಸಂಖ್ಯೆ ಹೆಚ್ಚು ಮಾಡಬೇಕು ಅಂತಂದ್ರೆ ಇಂಥ ಅಜ್ಜವರ ವಾಣಿಗಳನ್ನ ನಾವು ಕೇಳಬೇಕಾಗಿದೆ. ನೋಡಿ, ಇವಾಗ ಅಜ್ಜವರು ಸ್ಟಾರ್ಟ್ ಮಾಡಿದ್ರು, ಮನೆಗೆ ಒಬ್ಬರು ಮಿನಿಮಮ್ ಬಂದ್ರೆ ನೀವು ರಕ್ತದಾನಿಗಳಾಗಬೇಕು ಅನ್ನೋದು ಒಂದು ಆಶಾ ಭಾವನೆ. ಅಜ್ಜವರು ಅದನ್ನ ಇಟ್ಕೊಂಡು ಒಂದು ಅಭಿಯಾನ ಸ್ಟಾರ್ಟ್ ಮಾಡಿದ್ರು. ಆ ಅಭಿಯಾನದ ಕುರುಹಾಗಿ ಇವತ್ತು 10 ವರ್ಷದಲ್ಲಿ ಈ ರಕ್ತ ಸಂಗ್ರಹಣೆ ಸಾಕ್ತಾನೆ ಇದೆ ಈ ಜಾತ್ರೆಗಳಲ್ಲಿ. ಅದಕ್ಕೆ ದಯವಿಟ್ಟು ತಮ್ಮ ಜಾತ್ರೆಗಳಲ್ಲೂ ಕೂಡ ಇಂಥ ರಕ್ತದಾನ ಶಿಬಿರಗಳನ್ನ ತಾವು ಏರ್ಪಡಿಸಿ ಹಲವಾರು ರೋಗಿಗಳ ಜೀವಕ್ಕೆ ರಕ್ಷಣೆ ಆಗಬೇಕು. ಪರಮ ಪೂಜ್ಯ ಅಭಿನವ ಗವಿಸಿದ್ದೇಶ್ವರ ಅವರು ಹೇಳಿದಂತೆ, ಮಹಾಸ್ವಾಮಿಗಳು ಹೇಳಿದಂತೆ, ಮನೆಗೊಬ್ಬ ರಕ್ತದಾನಿಯಾದ್ರೂ ಕೂಡ ಆಗ್ಲೇಬೇಕು. ಅಂದಾಗ ಮಾತ್ರ ರಕ್ತಹೀನತೆ ಹೋಗಲಾಡಿಸೋದಕ್ಕೆ ಸಾಧ್ಯ ಅಂತ ನಾನು ಹೇಳ್ಬೋದು. ವೀಕ್ಷಕರೇ, ಇಷ್ಟು ಗಂಟೆಗಳ ಕಾಲ ನೋಡಿದ್ದೀರಾ, ಇಷ್ಟು ನಿಮಿಷಗಳ ಕಾಲ ನಮ್ಮ ಸರ್ ಹೆಸರು ಮತ್ತೆ ದೇವೇಂದ್ರಪ್ಪ ಇಟ್ನಾಳ್ ಸರ್ ಅವರು ರೆಡ್ ಕ್ರಾಸ್ ಸಂಸ್ಥೆ PR ಅವರು ಸಂಪೂರ್ಣವಾಗಿ ಮಾಹಿತಿಯನ್ನು ಕೇಳಿ ನಮಗೆ ಕೊಟ್ಟಿದ್ದಾರೆ. ನಾನು ಸ್ವಲ್ಪ ಹೇಳ್ತಾರೆ ಅನ್ಕೊಂಡೆ, ತುಂಬಾನೇ ಹೇಳಿದ್ರು. ಹೆಚ್ಚೆಚ್ಚು ಮಾಹಿತಿ ರೈತರಿಗೆ, ಹೆಣ್ಮಕ್ಳಿಗೆ, ಸ್ತ್ರೀಯರಿಗೆ, ಆಮೇಲೆ ಇದು ಏನೋ ಮೆನ್ಸಸ್ ಅಂತ ಹೇಳಿದ್ರು, ಋತುಮಾನ ಟೈಮ್, ಅವರಿಗೆ ಹೇಗೆಲ್ಲ ಅವರು ಬ್ಲಡ್ ಅನ್ನ ಕೊಡಬೇಕು ಅಂತಾನು ಕೂಡ ಮಾರ್ಗದರ್ಶನ ಕೊಟ್ಟರು. ಸೊ ತುಂಬಾ ಉಪಯುಕ್ತತೆ ಆಗುತ್ತೆ ಅಂತ ಹೇಳ್ತೀನಿ ಈ ಮಾಹಿತಿ. ಸರ್ ತುಂಬಾ ಧನ್ಯವಾದಗಳು ಸರ್. ತುಂಬಾ ಧನ್ಯವಾದಗಳು. ರುದ್ರೇಶ್ ಕೋಟೆನಾಡು ಚಾನಲ್ ಅಲ್ಲಿ ನೀವು ಎಲ್ಲಾ ಮಾಹಿತಿಯನ್ನ ವಿತರಿಸಕ್ಕೆ ಅವಕಾಶ ಕೊಟ್ಟಿದ್ದೀರಾ. ಮತ್ತೆ ಇದೇ ಇವತ್ತು ಸಂಕ್ರಾಂತಿ ಹಬ್ಬ. ಸೊ ಹಾಗಾಗಿ ನನ್ನ ಚಾನಲ್ ಅಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರೋ ಅವರಿಗೂ, ಆಗದೆ ಇರ್ತಕ್ಕಂಥವ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ದಯವಿಟ್ಟು ಎಲ್ಲರೂ ರಕ್ತದಾನ ಮಾಡುವ ಮನೋಭಾವವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.